ನೀನು ಓದೋ ಏನು ಓದಿದ್ಯಾ? ಮತ್ತೇನಮ್ಮ ನೀನು ಓದೋದ್ ಬಿಟ್ಟು ಯಾಕಮ್ಮ ಅಂದ್ರೆ ಹುಡುಗನ ಜೊತೆ ಮದುವೆಯಾಗಿಲ್ಲ ದಂಡೆವಾ ದಂಡಿನ ದುರ್ಗವ ನಾಣಿ ಮದುವೆ ಮಾಡಿ ಯಾಕೆ ಈಗ ಮನೆ ಬಿಟ್ಕೊಂಡಿಲ್ವಾ? ದೇವ್ರ ಹೊಡ್ಸಿಲ್ವಾ? ಬಸ್ವಿ ಬಿಟ್ಟಿಲ್ವಾ? ನಿಮ್ಮಿದ್ರಿಂದ ಅಂತದ್ ಯಾಕೆ ಮಾಡ್ತೀವಿ? ನಾವೆಲ್ಲ ಬಂದಿದೀವಲ್ಲ ಮತ್ತೆ ಏನಮ್ಮ ಸುಳ್ಳು ಹೇಳ್ತಾ ಇದೀನಿ. ಮಾಡಬಾರ್ದು ಅದೆಲ್ಲ. ಎಷ್ಟು ವಯಸ್ಸು ಅವನಿಗೆ? ಈಗ ಹುಡುಗಿ ಹೇಳಿದ್ರೆ ಎಷ್ಟು ವಯಸ್ಸು? ಅಲ್ಲಮ್ಮ ಈಗ ಮದುವೆ ಮಾಡಿದಲ್ಲಮ್ಮ ಅವ್ನಿಗೆ ವಯಸ್ಸು ಎಷ್ಟಮ್ಮ? ನಿಮ್ಗೆ ಸಂಬಂಧನಾ? ನಮ್ಮ ಒಡಬಿಟ್ಟು ಅಣ್ಣ ಮತ್ತೆ ಅಣ್ಣಗೆ ಯಾರ ಅಣ್ಣಗೆ ಅಂದ್ರೆ ಕೊಡ್ತಾನೆ ಬಿಚ್ಚಲ್ಲ ಸಾಕಿ ಮದುವೆ ಆಗಿದೆ ಅಂತಲ್ಲ? ಮದುವೆ ಆದ್ರೆ ಹೇಳ್ತೇನೆ ಒಪ್ಪಿಗೆ ಕೊಟ್ಟಾಡ್ರಿ. ಅಲ್ಲಮ್ಮ ಈ ಹುಡುಗಿ ಚೆನ್ನಾಗಿದ್ದಾಳೆ, ಯಾವ ಹುಡುಗನಿಗೆ ಮದುವೆ ಮಾಡ್ಬೇಕು? ಮನೆಗೆಲ್ಲ ಹಂಗೆ ಹೇಳಿದ್ರು, ಒಳ್ಳೆ ಹುಡುಗ ಕೊಟ್ಟು ಮದುವೆ ಮಾಡ್ತೇವಿ ಅದೆಲ್ಲ ಬೇಡ ಅಂದ್ರೆ ನಾನು ಇಷ್ಟಪಟ್ಟು ನೀನ್ ಹೆಂಗ್ ಇಷ್ಟಪಡ್ತೀಯಮ್ಮ? ನಾವೆಲ್ಲ ಫಸ್ಟ್ ಗೆ ಇಲ್ಲ ಸರ್, ಅದೇ ಅಯ್ಯೋ ನಾ ಹೇಳ್ತಾ ಇದೀನಲ್ಲ ಸರ್, ನಾನು ಫಸ್ಟ್ ಗೆ ಇಷ್ಟಪಟ್ಟಿದ್ದೆ. ನಮ್ಮಮ್ಮ ಯಾಕೆ ಕೇಳ್ಕೊಡ್ತಾರೆ ಸರ್? ನನ್ ಜೀವನ ನಮ್ ಚಿಕ್ಕಪ್ಪರು ಎಲ್ಲರೂ ಕೇಳಿದ್ರು ಬೇಡ ಅಂತಂದು ನನಗೆ ಬೇಕಾದ್ದು. ನಮ್ಮ ಮಾವ ನನಗೆ ಬೇಕಾಗೇನ, ನೀವು ಮದುವೆ ಮಾಡ್ಲಿಲ್ಲ ಅಂದ್ರೆ ನಾನು ಎಣ್ಣೆ ಕುಡಿತೀನಿ ಅಂತ ಹೇಳಿದೆ. ಅವ್ರು ಎದುರು ಮದುವೆ ಮಾಡ್ಯಾರ. ನಾನು ಅವ್ನು ಸಾಯ್ತಂತ ಕುಡಿತಾರೆ. ಕುಡಿಬಾರ್ದಮ್ಮ ಅದೆಲ್ಲ. ಅಯ್ಯೋ ಅವ್ರು ಮದುವೆ ಮಾಡ್ಲಿಲ್ಲ ಅಂದ್ರೆ ಇನ್ನೇನ್ ಮಾಡ್ಬೇಕ ಸರ್? ಅಲ್ಲಮ್ಮ ನೀನು ಹುಡುಗನ್ ಲವ್ ಮಾಡ್ತಾರೆ, ಯಾರಾದ್ರೂ ಇಲ್ಲ ನನಗೆ ನಮ್ಮ ಮಾವ ನಮ್ಮ ಅಪ್ಪ ಅಮ್ಮನ ನೋಡ್ಕೊಳಕ ಇವನ್ನ ತಕ್ಕ ಹುಡುಗ ಅಂತಂದು ಹೇಳಿ ನಾನು ಪ್ರೀತಿ ಮಾಡಿ ಸರ್. ಏನ ಮಾಡಿದಾಳೆ ಪರಮಾತ್ಮ ಮನೆಗೆ ನಾನು ಏನ್ ಮಾಡಿಲ್ರಿ. ತಾಯಿಗೆ ಇವತ್ತು ಮಕ್ಕಳು ಒಪ್ಪಿದ್ದಲ್ಲ ಬೇಡ ಅಂದ್ರೆ ಕೇಳಿಲ್ಲ. ಕಾಲ್ ಬಟ್ ನಾವು ಹೋಗಿರಕ್ ತೆಗ್ದ ನೋಡ್ರಿ. ಅಯ್ಯೋ ಸರ್ ಯಾವ್ದಕ್ಕೆ ಅಷ್ಟಕ್ಕಂತ ಟೆನ್ಷನ್ ತಾಂತ್ರಿ? ಇಲ್ಲ ಈಗ ತಾಳಿ ಒಂದೇ ಕಟ್ಕೊಂಡ್ಯಾ, ಗಂಡಂದೊಂದು ಬೇಕು, ಮನೆ ತವ್ರ ಮನೆದೊಂದು. ಅಲ್ಲ ಸರ್, ನಮ್ಮ ಅಪ್ಪ ಅಮ್ಮ ಬಡವರು, ನಮ್ಮ ಅಪ್ಪ ಅಮ್ಮ ತಂದಿಲ್ಲ. ಅಲ್ಲ ನಮ್ಮ ಅಪ್ಪ ಅಮ್ಮ ತಂದಿಲ್ಲ, ನಮ್ ಗಂಡನ ತಂದಿರೋದು ಇದನ್ನ ತಾಳಿ. ಗಂಡಂದೊಂದಿರ್ಬೇಕು, ತಾಯಿದೊಂದು. ಅದೇ ಸರ್ ನಾನು ಹೇಳಕತ್ತೀನಲ್ಲ, ಇಲ್ಲ ನಮ್ಮ ಅಪ್ಪಾಜಿ ಅಮ್ಮ ಬಡವರು, ನಮ್ ತಂದಿಲ್ಲ. ನಮ್ ಗಂಡನ ತಂದಿರೋದು ಇದನ್ನ ತಾಳಿ. ನೀನು ದೇವ್ರು ಬಿಟ್ಟಿಲ್ಲ ಹಂಗ? ನಿನಗೆ ಸರ್ ನಾನು ದೇವ್ರು ಬಸ್ಸಿ ಬಿಟ್ಟಿಲ್ಲ? ಬಸ್ಸಿ ಬಿಟ್ಟಿಲ್ಲ. ಗ್ಯಾರಂಟಿ? ಗ್ಯಾರಂಟಿ ಸರ್. ನೀನ್ ನಿಮ್ಮ ಮಾವನ್ನೇ ಮದುವೆ ಆಗಿದೆ? ಅವನ್ನೇ ನನ್ ಮದ್ವೆ ಆಗಿರೋದು. ಏನ್ ಕಂಡ ಅದಮ್ಮ? ನನಗೆ ಅವರು ನಮ್ಮ ಅಪ್ಪಾಜಿ ಅಮ್ಮನ್ನ ಎಲ್ಲ ಚೆನ್ನಾಗ್ ನೋಡ್ಕೊಂತಾರ, ನಾನು ಚೆನ್ನಾಗ್ ನೋಡ್ಕೊಂತಾರ ಅನ್ನೋ ಕಾರಣಕ್ಕೆ ಅವ್ನ ಇಷ್ಟಪಟ್ಟು ಮದುವೆ ಆಗಿದೆ. ಮತ್ತೆ ಅಲ್ಲಮ್ಮ ಅವ್ನ ಹೇಳ್ತಿ ತೊಂದ್ರೆ ಆದ್ರೆ ನೀನ್ ಆದ್ರೆ ಅಂದ್ರೆ ಅವ್ರ ಮನೆಗೆ ಒಪ್ಪಿಗೆ ಕೊಟ್ಟಳಲ್ಲ ಸರ್. ಅದಕ್ಕೆ ಒಪ್ಪಿಗೆ ಕೊಡ್ತಾವ? ಯಾರ ಕೊಡ್ತಾವ? ಸೊಸಿ ಅಂತ ಕೊಟ್ಟಿದ್ದಾಳ ಸರ್, ಬೇರೆ ಅಲ್ಲಲ್ಲ. ಸೊಸಿ ಹಾಗೆ ಎಕ್ಸ್ಟ್ರಾ ಇರ್ಲಿ ಅಂತ? ಅಯ್ಯೋ ನಮ್ಗೇನ್ ಗೊತ್ತಿಲ್ಲ ಸರ್, ನಾನು ಅವ್ರು ಇಷ್ಟಪಟ್ಟಿದೀವಿ ಮದ್ವೆ ಆಗಿ. ಈಗ ನಮಗ್ ಗೊತ್ತಿದೆ ಎಲ್ಲ ಪದ್ಧತಿ. ಈ ರೀತಿ ಬಿಟ್ಟಿದ್ರೆ ಮಾವನ ಪಾವನ ಯಾರು ಆಶ್ರಯ ಇರ್ತಾಳ ಅಂತಂದೇಳಿ ಇಲ್ವಾ? ಎಷ್ಟು ಜನ ಮಕ್ಕಳಮ್ಮ? 5 ಮಂದಿ ಹೆಣ್ಮಕ್ಳು ನನಗೆ ಗಂಡು ಮಕ್ಕಳು. 5 ಜನ ಹೆಣ್ಮಕ್ಳು, ಇನ್ನು 4 ಜನ ಇದ್ದಾರೆ. ಒಬ್ಬಕ್ಕೆ ಆರ್ಸಣಿ ಕೊಟ್ಟಾನಿ, ಒಬ್ಬಕ್ಕೆ ಗುಂಡಗತ್ತಿ ಕೊಟ್ಟಾನಿ, ಇಬ್ಬರ ಮನೆ ಗುಂಡಗತ್ತಿಗೆ ಒಬ್ಬಳಿದಾಳ, ಗೌರಳಿ ಕೊಟ್ಟ. ಗೌರಳಿ ಕೊಟ್ಟಿ. ನಿಂದು ತವ್ರ ಮನೆ ಗೌರಳಿ? ನಿನ್ ತವ್ರ ಮನೆ ಎಲ್ಲ ಗೊತ್ತು ನನಗೆ. ನೋಡ್ರಿ ಅಷ್ಟೆಲ್ಲ ಗೊತ್ತದ್ದು, ನಾನು ಇಷ್ಟೆಲ್ಲ ರಿಪೀಟ್ ಮಾಡ್ತಿರ್ತೀವಿ. ನೀವ್ ಮಾಡಿರೋದಕ್ಕೆ ಇಲ್ಲ ಈಗ ಮಗಳು ಗ್ಯಾರಂಟಿ ಮಾಡಿದೆ ಇಲ್ಲ ಸರ್. ಕೇಳಿಲ್ಲ ಮಕ್ಕಳು ಈಗ ಚೆನ್ನಾಗಿದ್ದಾಳೆ, ಲಕ್ಷಣವಾಗಿದ್ದಾಳೆ, ಓದಿಸ್ಬೇಕಾಯ್ತು. ಇಲ್ಲಿ ನಾವು ಪುಸ್ತಕ ಕೊಡ್ತೀವಿ, ಊಟ ಕೊಡ್ತೀವಿ, ಆಮೇಲೆ ಫೀಸ್ ಇಲ್ಲ, ಏನೇನಿಲ್ಲ ಅವ್ರಿಗೆ. ಸರ್ ನಾನು ಇಷ್ಟಪಟ್ಟು ಮದುವೆ ಆಗಿನಿ. ಪೊಲೀಸರು ಬಂದು ಆ ತರ ಎಲ್ಲ ಕೇಳೋದಕ್ಕೂ ನೀವು ಕೂಡ ಟಾರ್ಚರ್ಗೆ ನಾನು ನಿಜವಾಗ್ಲೂ ಎಣ್ಣೆನ ಕುಡಿಯೋದು. ನೀವು ಇದೇ ತರ ಬಂದು ಟಾರ್ಚರ್ ಮಾಡೋದು ಸರ್. ಎಲ್ಲರೂ ಬಂದ್ ಕೇಳಕತ್ತಾರಲ್ಲ, ಅದಕ್ಕೆ ಇದೆಲ್ಲ ಬಂದ್ ನನ್ ಟಾರ್ಚರ್ ನಾನು ಏನ್ ಹೇಳಿದೆ ಒಳ್ಳೇದಕ್ಕೆ ಆದ್ರೆ ಎಲ್ಲರೂ ಬಂದ್ ನಿನ್ಗೆ ಒಳ್ಳೇದಾಗ್ಲಿ ಅಂತ ಓದ್ಬೇಕಾಯ್ತಾ? ಓದಕ್ ಇಷ್ಟ ಇಲ್ಲ ಅಂತಂದ್ರೆ ನನ್ನ ಮನೆಗೆ ಹೇಳ್ಬಿಡ್ತೀನಿ. ಓದಂದ್ರೆ ನನ್ಗೆ ಓದಕ್ ಇಷ್ಟ ಇಲ್ಲ ಅಂತೀನಿ. ಓದಕ್ ಇಷ್ಟ ಇಲ್ಲ ಅಂತಂದೇಳಿ ನಮ್ಮ ಮಾವನ ಇಷ್ಟಪಟ್ಟು ಮದುವೆ ಹೋಲ್ಬಿಡ. ಹಂಗ್ ಮಾತಾಡಕ್ ಹೋಗ್ಬೇಡ್ರಪ್ಪ. ನಾನು ಹಾಕಿಲಿದ್ದೇನು ಸುರ್ಕೊಂಡ್ ಉಣೋದೇನು ಬೇಡ. ಹಂಗ್ ಮಾತಾಡಕ್ ಹೋಗ್ಬೇಡ್ರಿ. ನಿಮ್ಗ್ ಕೈ ಮುಗಿತೇನಿ,
ಆಳ್ ಬಾಯಿ ಕಂಡು ಆಳ್ ಬಂದ್ ಕಲ್ಲು ಒಗಿಬೇಡ್ರಿ ನಿಷ್ಠಾವಂತೆಯಾಗಿ ನಾವು ಮದ್ವಿ ಮಾಡಿ ಕೊಟ್ಟಾಗ ಹಂಗ ಒಂದ್ಕೊಂಡ್ ಮಾತಾಡಕ್ ಹೋಗ್ಬೇಡ್ರಿ. ಇಲ್ಲೇ ಐತ್ ನೋಡು, ಇಲ್ಲೇ ಎಲ್ಲ ಸೈಬಿನ ನಿಂತೈತಿ. ಇದು ಆಗ್ಬಾರ್ದು, ಇಂಥ ಪದ್ಧತಿ ಮಾಡಿಲ್ಲ ಸರ್, ಇಂಥ ಪದ್ಧತಿ ಇರಬಾರದು. ದೂರ ಹೋಗ್ಬೇಕು, ಮಕ್ಕಳನ್ನ ಓದಿಸ್ಬೇಕು. ಏನಮ್ಮ, ಮಕ್ಕಳನ್ನ ಓದಿಸ್ಬೇಕು. ಎಲ್ಲಿ ಅವ್ರ ಮಾವ ಎಲ್ಲದ ನಮ್ಮ ಯಜಮಾನ ಇಲ್ಲ ಸರ್, ಅಲ್ಲಿ ಯಾರೋ ಕಿರ್ಕೊಂಡ್ರ ನೋಡ್ಬೇಕಲ್ಲ ಅವ್ರನ್ನ, ಸಾಹೇಬ್ರನ್ನ ಸ್ವಲ್ಪ ನಾವು. ಬಂದಿಲ್ಲ. ಏನ್ ಅವ್ರ ಹೆಸರು? ಬಸವರಾಜ್. ಏನ್ ಓದಿದ್ದಾರೆ? ಓದಿಲ್ಲ ಸರ್. ಹೌದಾ? ಅವ್ರಿಗೆ ಎಷ್ಟು ಮಕ್ಕಳು? ಇಬ್ಬರು ಜನ. ಏನ್ ಓದ್ತಾರ ಅವ್ರು? ಎಷ್ಟು ವಯಸ್ಸು? ಅವ್ರ ಏನ್ ಓದ್ತಾರಮ್ಮ? ಅವ್ರೇನ್ ಓದ್ತಾರ ಗೊತ್ತಿಲ್ಲ ಸರ್. ಹೆಂಗ್ ಮತ್ತೆ ಎಲ್ಲ ಪೂರ್ವಪರ ತಿಳ್ಕೊಬೇಕ? ಡೀಟೇಲ್ಸ್ ಆಗಿ ಏನ್ ತಿಳ್ಕೊಂಡಿಲ್ಲ. ನನಗೆ ಬೇಕಾಗಿತ್ತು, ನಾನು ಮಾಡಿ. ಹಂಗೆ ಪ್ರೀತಿ ಮಾಡಿದಾರಮ್ಮ. ಹ್ಞೂ ಸರ್. ಏನ್ ಕೆಲಸ ಮಾಡ್ತಾನೆ? ಬೇಸಾಯ ಮಾಡ್ತೀನಿ ಸರ್. ಈಗ ಯಾವಾಗ ಹೋಗಿದ್ದೆ? ಅಲ್ಲಿ ಹೋಗಿದ್ದೆ, ಅವ್ರ ಮನೆಗೆ ಕಳ್ಸಿದ್ಯಾ? ಅಲ್ಲೇ ಹೋದಾಳೆ, ಅಲ್ಲೇ ಇದ್ಲು, ಇಲ್ಲಿ ಬಂದಿಲ್ಲ. ಅಲ್ಲೇ ಹೋಗ್ಯಂತ ಇಲ್ಲ? ಅಲ್ಲೇ ಹೋಗ್ಯಂತಿದ್ಲು. ಇಷ್ಟು ಹುಡುಗಿ ಇದ್ದಾಗ ಇದಕ್ಕಿನ ಒಂದಿಟ್ಟು ಹತ್ರ ಇದ್ದಾಗ ಓದಕ್ಕೆ ಈಗ ಬಂದ. ಇಲ್ಲೇ ಇಲ್ಲ ಅವ್ರ ಮನೆಗೆ ಇದ್ರ? ಹೌದೇನಮ್ಮ? ಅದು ಆಗಿಲ್ಲ ಹಂಗಾರೆ? ಸರ್ ಆಗಿಲ್ಲ. ಸರಿ. ಇವೆಲ್ಲ ಬಹಳ ಶಿಕ್ಷೆಗೊಳಗಾಗ್ಬಿಡ್ತಾರೆ ತಾಯಿ ತಂದೆ. ಆಮೇಲೆ ಅವನು ಯಾರು ಮದುವೆ ಆಗಿದಾನಲ್ಲ ಅವನು ಕೂಡ ಈ ರೀತಿ ಏನಾದ್ರು ಗೊತ್ತಾದ್ರೆ ಅವೆಲ್ಲ ಮಾಡಬಾರ್ದು. ಇವೆಲ್ಲ ಬಹಳ ಕಾನೂನು ಬಹಳ ಕಠಿಣವಾಗಿದೆ. ಆಮೇಲೆ ಇಂಥ ಅನಿಷ್ಟ ಪದ್ಧತಿ ಇವೆಲ್ಲವು.